ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ RS ಗೌಡ್ರು ವ್ಲಾಗ್ಸ್ ಮಾತಾಡ್ತಾ ಇದ್ದೀನಿ. ಇವತ್ತು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಾವು ಹೊರಟಿರೋದೆ ಬಂಡೀಪುರ ಕಡೆಗೆ, ಟುವರ್ಡ್ಸ್ ನೈಸ್ ರೋಡ್ ಕಡೆಯಿಂದ. ಬ್ರೋ ಗುಡ್ ಮಾರ್ನಿಂಗ್, ಒಂದು ಹಾಯ್ ಹೇಳ್ಬಿಡಿ ವ್ಲಾಗ್ಗೆ. ಹಾಯ್ ರಕ್ಕಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಭಯ್ಯ. ಅಣ್ಣ ಅಬ್ಬಾ ಸೈಲೆಂಟ್ ಆಗಿ ಯಾಕಣ್ಣ, ಇಂಜಿನ್ ಇದು ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದ್ಮೇಲೆ ನಿಲ್ಲಲ್ಲ ಈ ಇಂಜಿನ್. ಹಾಯ್ ಹಾಯ್, ಹೌ ಆರ್ ಯು? ಫೈನ್. ವಾಟ್ ಅಬೌಟ್ ಯು? ನಥಿಂಗ್. ನೋಡ್ಬೇಕು, ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಕಮೆಂಟ್ ಮಾಡ್ಬೇಕು. ಹಂಗೆಲ್ಲ ಹೇಳಂಗಿಲ್ಲಪ್ಪ, ಇದೆಲ್ಲ ಇದು ಲಿಟಿಗೇಷನ್ ಆಗುತ್ತೆ, ಹಿಂಗೆಲ್ಲ ಹೇಳಂಗಿಲ್ಲ. ಓಕೆ ಗೈಸ್, ನೆಕ್ಸ್ಟ್ ಚಾಮುಂಡಿ ಬೆಟ್ಟದ ಕಡೆ ಹೊರಟಿದೀವಿ. ಬನ್ನಿ, ದರ್ಶನ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ. ಆಷಾಢ ಸೋಮವಾರ, ಜನ ಕಮ್ಮಿ ಇರ್ತಾರೆ ಅನ್ಕೊಂಡಿದೀನಿ, ನೋಡುವ. ಲೆಟ್ಸ್ ಸಿ. ಮೊದಲನೇ ಸ್ಟಾಪು ಮೈಸೂರಲ್ಲಿ. ಟೀ ಕುಡಿಯೋಣ. ಮನೇಲೆ ಕಾಫಿ ಕುಡ್ದಿದ್ದೀನಿ, ಮತ್ತೆ ಟೀ ಕುಡಿಯಬಾರ್ದು. ಇಲ್ಲೊಬ್ರು ತೋರಿಸ್ತೀನಿ ನೋಡ್ರಿ. ಈಗ ಯಮ್ಮ ಹೋಟೆಲ್, ಯಾಕೆ ನಗ್ತಾ ಇದೀಯಾ? ಯಾಕೆ ಸ್ಮೆಲ್ ಮಾಡ್ತಾ ಇದ್ಯಾ? ಒಂಥರ ಹಸನ್ಮುಖಿ ಇದ್ದಂಗೆ ಯಾವಾಗ್ಲೂ ನಗ್ತಾ ಇರ್ಬೇಕು ಗೈಸ್. ಹುಡುಗರು ಏನಂತೀರ? ಚಿಲ್. ಡೈರೆಕ್ಟ್ ಹಂಗಾರೆ ಇವತ್ತು. ಸೂಪರ್ ಗೈಸ್, ಡೈರೆಕ್ಟ್ ಇವಾಗ ಇಲ್ಲ ಅಂದಿದ್ರೆ ಇಲ್ಲಿ ಬಂದು ಪಾರ್ಕ್ ಮಾಡ್ಬಿಟ್ಟು ಹೋಗ್ಬೇಕಾಯ್ತು. ಇವತ್ತು ಗಾಡಿ ಕಡಿಮೆ ಇರೋದಕ್ಕೆ ಜನನು ಕಮ್ಮಿನೇ. ಶುಕ್ರವಾರ ಮಂಗಳವಾರನೇ ಇರ್ಬೇಕು ಜಾಸ್ತಿ. ಶುಕ್ರವಾರ, ಮಂಗಳವಾರ, ಶನಿವಾರ, ಭಾನುವಾರ ಅವತ್ತಿನ ದಿವಸ ಬಿಡಲ್ಲ ಮೇಲೆ. ಇಷ್ಟು ಬೆಳಗ್ಗೆನೂ ಇಷ್ಟೊಂದು ಜನ ಬಂದ್ಬಿಟ್ಟಾರೆ. ವೀಕ್ ಡೇಸ್ ಜನ ಇಲ್ಲ ಅನ್ಕೊಂಡು ಇಲ್ಲೇ ಇಷ್ಟೊಂದು ಜನ ಜಾಸ್ತಿ ಗೈಸ್. ಬ್ರೋ ಮಲಗಿದ್ದೀರಾ? ಇದೇಳ್ರಿ ನೋಡ್ರಿ, ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಇನ್ನೂ ಮಲಗಿದ್ದೀರಾ ಬ್ರೋ? ಹಲೋ, ಗಟ್ಟಿಯಾಳು ಬುಲೆಟು, ಗಟ್ಟಿಯಾಳು ಸರಿ ಮಾಡ್ರಿ. ನಾನು ನಾವಿವತ್ತು ಬಂದಿರೋದು VIP ಎಂಟ್ರಿ ತರ ಆಗಿದೆ. ಡೈರೆಕ್ಟ್ ಇಲ್ಲೇನೆ ದೇವಸ್ಥಾನ ಮುಂದೆನೆ. ಕ್ರೇಜಿ ವ್ಯೂ ಐತೆ. 50 5 200 300 4 ಕೊಡಿ ಅಣ್ಣ. ಅಚ್ಚೈ ಟಿಕೆಟ್ 200 ರೂಪಾಯಿ. ಇಕ್ಕಂಡ್ರ ನೀವು? ಇಲ್ಲ ನೀವೇ ಇಕ್ತೀರ? ಹೆಂಗೆ ಇಕ್ರಿ? ಬ್ರೋ ದರ್ಶನ ಹೆಂಗಾಯ್ತು? ಫುಲ್ ಪೀಸ್ ಬ್ರೋ, ಫುಲ್ ಪೀಸ್. ರಾಕಿ ಫೋಟೋ ತೆಗಿತವ್ರೆ. ರಾಕಿ ಹೆಂಗಾಯ್ತು ದರ್ಶನ? ಚೆನ್ನಾಗಿತ್ತು. ಅಲ್ಲಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ದೇವ್ರು ನೋಡ್ಕೊಂಡೇ ಬಂದು ನಾವು ಉದ್ದ ಇರೋದು ಅದು ಮಾಡ್ಕೊಂತೀವಿ. ಈ ಕಡೆ ಫ್ರೀ ಅಣ್ಣ, ಇದು ಹೋಗಿ ಬರೋ ಮಧ್ಯಾಹ್ನ ಆಯ್ತಿದ್ದು. ಇವ್ರು ಬರೋದು ಆಚೆ. ನಾವು ಓಟ್ ಬಂದು 2 ಲಾಡು ಕೊಟ್ಟವ್ರೆ, ಒಬ್ಬೊಬ್ರಿಗೆ ಒಂದೊಂದು ಲಾಡು. 4 ಜನಕ್ಕೆ 4 ಲಾಡು. ನೀವು ಬರ್ಲಿಲ್ಲ, ಅದೇ ಬೇಜಾರು. ಇರ್ಲಿ, ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ದರ್ಶನ ಎಲ್ಲ ಸೂಪರ್ ಆಗಿ ಆಯ್ತು.
ನೆಕ್ಸ್ಟ್ ಹಾ ತೋರಿಸಿದ್ದೀನಿ ವಿಡಿಯೋದಲ್ಲಿ ತೋರಿಸಿಲ್ಲ ಗೋಪುರ ಎಲ್ಲ ಇಲ್ಲಿಂದಾನೆ ನೋಡ್ಕೊಂಡು ಕೈ ಮುಕ್ಕೊಬಿಡ್ರಿ ಆಷಾಢ ದಿವಸ. ಓಕೆ 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 ಒಳ್ಳೆ ದರ್ಶನ ಗೈಸ್. ಅನ್ಕೊಂಡಿದ್ದೆ ಆಷಾಢದಲ್ಲಿ ಬರ್ಬೇಕು ಅಂತ ಎಲ್ಲ ದೇವ್ರಲ್ಲಿ. ಲಾಸ್ಟ್ ಟೈಮ್ ನಾನು ಶಿಷ್ಯನ ಜೊತೆ ಬಂದಿದ್ದು ಅವನ ಎಂಗೇಜ್ಮೆಂಟ್ ಆದಾಗ ಆಗಸ್ಟ್ 17ಕ್ಕೂ ಏನೋ ಬಂದಿದ್ದು. ಯಾವ ಕಾರಲ್ಲಿ ಹೋಗ್ಬೇಕು ಅಂದ್ರೆ BMW ಹೋಗ್ಬೇಕು ನೋಡ್ರಿ. ಇವ್ನು ಈಕೋ ಒಂದು ನುಗ್ಗಿಸ್ಬಿಟ್ಟ ಸಿಂಗಿ ಅಂತ ಕಿಲಾಡಿ. ಪಾರ್ಕಿಂಗ್ ಚಲನ್. ಇನ್ನ ಲಾಸ್ಟ್ನೇ ವಾರ ಇಲ್ಲಿ ಧರ್ಮಸ್ಥಳ ಶಿವರಾತ್ರಿಗೆ ಅಣ್ಣ ಹೆಂಗೈತೆ ದಾರ? ಅವಲೇ ಹೊಡೆದಿ ಡೈಲಾಗ್ ಹೊಡಿ ಅಣ್ಣ. ನೀನ್ ರಪ್ರಪ್ಪ ಅಂತ ಡೈಲಾಗ್ ಹೊಡೆದ್ ಬಿಡ್ತೀಯಪ್ಪ. ನಾವು ಮೊಬೈಲ್ ಮೈಕ್ ಐತೆ, ವಿಡಿಯೋ ಆನ್ ಆಗಿರ್ಬೇಕಲ್ಲ, ಯಾವಾಗ್ಲೂ ಆನ್ ಆಗಿರ್ಬೇಕತ್ತದೆ. ಒಳ್ಳೆ ಡೈಲಾಗ್ ಕಿಂಗ್ ಇವ್ರು. ನೋಡಿವ್ರಂತಾಡ್ರಿ ಹಿಡಿತೀನಿ, ಕಷ್ಟ ಬಿದ್ದಾದ್ರೂ ವಿಡಿಯೋ ಮಾಡ್ಕೊಂತೀನಿ. ಮಾಡುವ ವಿಡಿಯೋ. ಬ್ರೇಕ್ಫಾಸ್ಟ್ ಟೈಮ್. ಹಳ್ಳಿ ಹಟ್ಟಿ ಹೋಟ್ಲು ಕ್ಲೋಸ್. ಇವತ್ತು ನಾಳೆ ರಜಾ, ದೇವಸ್ಥಾನಕ್ಕೆ ಹೋಗೋರೆ ಬುಧವಾರನೇ. ಇವತ್ತೇ ಹೋಗ್ಬೇಕಾ? ಸರಿ ಆಯ್ತಾ, ನೀವ್ ಎಲ್ಲಿ ಹೇಳಿದ್ರು ಹೋಗೋಣ. ನಿಮ್ಗೆ ಫೋರ್ಟ್ಸ್ ಎಲ್ಲ ನೋಡ್ತೀನಿ ಅಂದ್ರೆ ನಡ್ರಿ ನೋಡೋಣ. ಇನ್ನು 3 ದಿವಸ ನೋಡ್ಬೇಕು. 3 ದಿವಸದ ತನಕ ನೀವೇನೇನ್ ತೋರಿಸ್ತೀರ ಎಲ್ಲ ನೋಡ್ತಾ ಇರೋದೆ ಏನಣ್ಣ. 3 days. ಹುಲಿ ಇದ್ದಂಗೆ ಅಲ್ಲಿ ಉಜ್ಜಲ್ಲಲ್ವಾ? ಯಾಕೆ ಉಜ್ಜಲ್ಲ? ಸಿಂಹ ಆಗು. ನರಸಿಂಹರಾಜು ಸಿಂಹ ಅಂತ ಅವ್ನು ಹುಡುಗಿ ಕರ್ಕೊಂಡ್ ಬಂದ್ಬಿಡ್ತಾನೆ. ಹುಡುಗಿ ಕರ್ಕೊಂಡ್ ಬಂದ್ಬಿಡ್ತಾನೆ. ಹೌದಾ? ನಿಜನೇನಾ? ಏಯ್ ಸ್ಪ್ಲೆಂಡರ್ಗೆ ಬಂದ್ಬಿಡ್ತಾನೆ. ವಾ ಅಲ್ಲ ಸ್ಪೆಂಡರ್ ಅಲ್ಲಿ ಮೆಂಡರ್ ಹಾಕೊಂಡ್ ಬರ್ತಾನೆ. ನೀನ್ ವೆಂಡರ್ ಹಾಕೊಂಬಂದಿದ್ ಸ್ಪ್ಲೆಂಡರ್ ಅಲ್ಲಿ. ಇವ್ರೇನ್ ಹೇಳ್ತಾರೆ, ಸ್ಪ್ಲೆಂಡರ್ ಅಂದ ನೆಂಡರ್ ಹಾಕೊಂಬಂತೀನಿ ಅಂತ. ಏನ್ರಿ ಪ್ರಾಸ ಅವಾಗ ರಿಲಯನ್ಸ್ ಪಾಯಿಂಟ್ ಯಾಕೆ ಕರ್ಕೊಂಡಿದ್ದಿ? ಹೆಂಗೆ ನೀರು ಯಾಕೆ ಅಲ್ಲಿ ಸಿಗಲ್ವಾ? ನಿಮ್ಗೆ ಭಯ ಇಲ್ಲೇನ್ ತಗೊಂಡ್ರೆ ನಿಮ್ಗೆ. ಹೌದಾ? ಹಂಗಾರೆ ಟಿಶ್ಯೂ ಪೇಪರ್ ಚೆನ್ನಾಗಿ. ಎಷ್ಟು ಎಷ್ಟು ಅಂತ ಅಲ್ಲಣ್ಣ? ಯಾವ್ದು ಅಲ್ಲ ಎಲ್ಲ ಬ್ರಷ್ ತಂದು ನೀನ್ ಯಾಕೆ ಹಂಗೆ ಗಂಟೆ ಹಾಸ್ಕೊಂಡ್ ಬಂದಿದ್ದಿ? ಅಲ್ಲೇ ಹೋಯ್ತಲ್ವಲ್ಲ ಸಿಂಹ. ಸಿಂಹದ ಹುಲಿ. ನೋಡ್ರಿ ರೆಡಿ ಆಗ್ತಾ ಇದ್ದೀರಾ? ಒಂದ್ ಕೇಸ್ ಆಯ್ತಾ ವಾಟ್ರು ಶಾಪಿಂಗ್ ಪ್ರೋಟೀನ್ ಬಾರ್. ಫೇಮಸ್ ಹೋಟ್ಲು ಗೈಸ್. ದೋಸೆ ಗೈಸ್. One more guys. Fruit shopping. A few moments later. ಎಷ್ಟೊತ್ತಿಗೆ ಇದ್ ಕೊಡೋದು? 2:30ಗೆ. 3:30ಯಿಂದ 6 ಗಂಟೆ. ಲಾಸ್ಟ್ ಟೈಮ್ ಹೋಗಿದ್ದವ್ರಿಗೆ ಸೈಟ್ ಆಗಿದೆಯಾ? ನಿನ್ನೆ ಆಗಿದೆ. ನಿನ್ನೆ ಆಗಿದೆ. ಟೈಗರ್ ಆಗಿದೆಯಾ? ಆಗಲ್ಲ ಅದು ಲಕ್ಕು. ಬಟ್ ನಿನ್ನೆ ಆಗಿದೆ. 2:30 ಟಿಕೆಟು, 3:30ಗೆ ಹೊರಡೋದು. ಹೋಟ್ಲೆ ತಗೋಬಿಟ್ಟ. ರಾಕಿ, ಒಂದ್ ಗುಡ್ ನ್ಯೂಸ್ ಏನ್ ಗೊತ್ತಾ? ನಿನ್ನೆ ಟೈಗರ್ ಇದಾಗೈತೆ, ಸೈಟ್ ಆಗೈತಂತೆ. ನಿನ್ನೆ ಹಾ ಇವತ್ತಾಗ್ಬೇಕಲ್ಲ. ಆಗುತ್ತೆ. ಬೇಜಾರಿಲ್ಲ ತಾನೇ ಮೇಲೆ? ಮಳೆ ಹೋಗಿದ್ರೆ ಸಫಾರಿ ಕರ್ಕೊಂಡ್ ಹೋಗ್ತಾರೆ. ಹಾ ಅದ್ರದ್ದು ಏನು ಟೆನ್ಷನ್ ಇಲ್ಲ. ಸಫಾರಿ ಇದು ಸೈಟಿಂಗ್ ಏನಿಲ್ಲ. ಅದ್ ನಮ್ ಲಕ್ ಹಂಗಿದೆ. ಲಕ್ ಕೈ ಹಿಡಿಯುತ್ತಾ ನೋಡೋಣ ಏನ್ ರಾಕಿ?
ವೆಯ್ಟ್ ಫಾರ್ ಲಕ್. ಕಾಯ್ದು ನೋಡೋಣ. ಗೌರ್ಮೆಂಟ್ ಇದು ಪರ್ ಡೇ ಇಲ್ಲಿ ರಾಕಿ 16,000ದಿಂದ 20,000 ಐತೆ ಸಫಾರಿ ಇನ್ಕ್ಲೂಡ್. ನಮ್ದು ಯಾವುದು? ನಮ್ದು ಕಾನ್ಸ್ ಲೆಪರ್ಡ್ ಇಲ್ಲೇ ಅದೇ. ಕಾನ್ಸ್ ರೆಸಾರ್ಟ್ ಬಂಡೀಪುರ್. ಸಖತ್ತಾಗೆ ಮಾಡೋರಪ್ಪ. ನೋಡೋಣ ಒಳಗಡೆ ಯಾವ ರೀತಿ ಇದೆ. ಓಪನ್ ಇದೆಯಲ್ಲ ಅಣ್ಣ? ರೆಸಾರ್ಟ್ ಓಪನ್ ಆಗದೆ 1 ಗಂಟೆಗ? 1 ಗಂಟೆಗೆ ಓಪನ್ ಆಗಿದೆ. ನಮ್ಗೆ ರೂಮ್ ಬೇಕು. ಬುಕ್ ಮಾಡಿದಾರೆ? ಬುಕ್ ಮಾಡಿಲ್ಲ, ಮಾಡ್ಬೇಕು ಇವಾಗ. ಪಾರಿವಾಳ ಡೌಸ್. ಬಬ್ಬ ಏನ್ ವೆರೈಟಿ ಆಫ್ ಡವ್. ಸೋಮವಾರ ಅಂತ ಮಾಮೂಲಿ 1 ಗಂಟೆಗೆ ಚಿಕ್ಕ ಸಕ್ಕದಾಗ ಮಾತ್ರ ಒಂದೊಂದು ತರ ನೋಡಿ. ವೈಟ್ ಬಂದಿರೋರಲ್ಲ ಇಷ್ಟೆಲ್ಲ ಬಂದಿರೋರು. ಮಳೆ ಕಮ್ಮಿ. ಟೈಮ್ ಬಂದು 1:15. ಆಲ್ರೆಡಿ 25 ಜನ ಇದ್ದಾರೆ. ಇದೊಂದು ನಮ್ಮ ಮದ್ವೆ ಗಂಡ ಒಂದು ರೆಡಿ ಐತೆ, ಅದಕ್ಕೊಂದು ಫೋಟೋ ತೆಗೆದ್ಬಿಡೋಣ. ಜೀಪಲ್ಲಿ ಹೋದ್ರೆ ಅಣ್ಣ ಒಬ್ರಿಗೆ 6ರಿಂದ 7 ಜನ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಒಬ್ರಿಗೆ 1,100 ರೂಪಾಯಿ, ಸರಿನಾ? ಇಲ್ಲ ಚಿಕ್ಕ ಮಕ್ಳು ಏನಾರು ಹೋದ್ರೆ 5ರಿಂದ 12 ವರ್ಷದ ಒಳಗಡೆ ಇರ್ತಾರಲ್ಲ, ಅವ್ರಿಗಾದ್ರೆ 550 ರೂಪಾಯಿ ಹಾಫ್ ಟಿಕೆಟು. ಇನ್ನೇನಾದ್ರೂ ಬಸ್ಸಲ್ಲಿ ಏನಾದ್ರು ಹೋದ್ರೆ 650 ರೂಪಾಯಿ ಒಬ್ರಿಗೆ. ಚಿಕ್ಕ ಮಕ್ಳಿದ್ರೆ 325. ನೋಡಿ, ಕ್ಯಾಮ್ರಾದವ್ರಿಗೆ ಸಪ್ರೇಟ್ ರೂಲ್ಸು. ಅದು MM ಅಂತ ಬರುತ್ತೆ. 200 mm ಇಂದ 500 mm ವರೆಗೂ 1,180 ರೂಪಾಯಿ. ನಮ್ಮ ರಾಕಿ ತವಿರೋದು 400, 600. ಹಂಗಂದ್ರೆ 1,770 ರೂಪಾಯಿ ಕಟ್ಬಿಟ್ಟು ಹೋಗ್ಬೇಕು ಇವಾಗ ನಾವು. 1,770 ಪ್ಲಸ್ ಇವಾಗ ನಮ್ಗೇನಾದ್ರು ಜೀಪ್ ಸಿಕ್ಕಿದ್ರೆ 1,100 ರೂಪಾಯಿ ಒಬ್ಬೊಬ್ರಿಗೆ ಕೊಡ್ಬೇಕು. ಸಫಾರಿ ಮಾಡಬೇಕು. ನಮ್ಮ ಲಕ್ಕಿದ್ದು ಎಲ್ಲ ಇದ್ರೆ ಸೈಟು ಪ್ರಾಣಿಗಳು ಸಿಗುತ್ತೆ. ಹುಲಿ ಸಿಗುತ್ತೆ ಫಸ್ಟು. ಎಷ್ಟು ವರ್ಷದ ಕನಸು ಪಾಪ ರಾಕಿದ್ದು. ಹಂಗಾಗಿ ಅದಕ್ಕಾದ್ರೂ ಕಾಣಬೇಕು ದೇವ್ರು. ನಮ್ದೇನ್ ಬಿಡ್ರಿ, ಫಸ್ಟ್ ಟೈಮ್ ಬಂದಿದ್ದೀವಿ. ಅದೊಂದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹೋಪ್ ಸಿಗುತ್ತೆ ಅಂತ ಕಾಯ್ದು ನೋಡೋಣ. ಫೈನಲಿ ಯಾವುದೊಂದು ಮಗು ಮಡಿಕೊಂಡಿದ್ದೀರ ನೀವೂ? ಕ್ರೇಜಿ ನನ್ನ ಮಗ. ಅವ್ರ ಸೀಟ್ನ ಇವ್ನು ಕಿತ್ಕೊಂಡವನೆ. ಕ್ರೇಜಿ ಬಾಯ್. ಈಗ ನಾವು ಮೀಟ್ ಮಾಡಲೇಬೇಕಂತೇಳಿ ಎಲ್ಲ ಸಜ್ಜಾಗಿದೆ. ಈ ಕಡೆ ಸೈಟಿಂಗ್ ಮೇಲೆ ಡಿಪೆಂಡು. ವೈಟ್ ಫಾರ್ ಸೈಟಿಂಗ್. ಇನ್ನೊಂದು ಮಗು ಇಲ್ಲಿದೆ. ಮಗು ಇಲ್ಲಿದ್ದ ಸೀಟ್ನ ಅವ್ರಿಗೆ ಬಿಟ್ಕೊಟ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟ. ಕಾಡೊಳಗೆ ಎಂಟ್ರಿ ಗೈಸ್. ಫಾರೆಸ್ಟ್ ಎಂಟ್ರಿ ತಗೋತಾ ಇದಾರೆ. ಇಲ್ಲಿಂದ ಸೌಂಡ್ ಮಾಡ್ಬಾರ್ದು, ಸೈಲೆಂಟ್ ಆಗಿರ್ಬೇಕು ಸರ್. 2 ಕಡೆ ಅಬ್ಸರ್ವ್ ಮಾಡಿ ನಿಮ್ಗೆ ಏನಾದ್ರು ಕಾಣಿಸ್ತದೆ ನಮ್ಗೆ ಹೇಳಿ. ಮತ್ತೆ ಏನು ಎಕ್ಸ್ಪೆಕ್ಟ್ ಇಟ್ಕೊಂಡ್ಬಿಡಿ ಸರ್. ಯಾಕಂದ್ರೆ ಇದು ನ್ಯಾಚುರಲ್ ಹ್ಯಾಬಿಟೇಟ್ ಫಾರೆಸ್ಟ್ ತರ ಇರಲ್ಲ. ನಮ್ಮ ಕಡೆಯಿಂದ 100% ಟ್ರೈ ಮಾಡ್ತೀವಿ. ಸೊ ಸಫಾರಿ ಎಂಜಾಯ್ ಮಾಡಿ ನೇಚರ್. ಫಸ್ಟ್ ಏನ್ ಸಿಕ್ಕಿದೆ ಗೊತ್ತಾ ಗೈಸ್? ಎಲ್ಲಿದ್ಯೋ ಹುಲಿ ರಾಯ, ಬಾರ ಬೇಗ ಮುಂದಕ್ಕೆ. ಸಿಗ್ತಲ್ಲ ಗೈಸ್. ಮಸ್ತಾಗಿ ಏನೋ ಸಿಕ್ಕವೆ. ಜಿಂಕೆ ತರ, ಅದು ಜಿಂಕೆ ಅಲ್ಲ. ಈ ಕಡೆ ನೋಡಿ ಜಿಂಕೆ. ಕನ್ನಡದಲ್ಲಿ ಕರಿವೆ ಅಂತಾರೆ ಸರ್. ಸಫಾರಿ ಬಂದು ಆಲ್ಮೋಸ್ಟ್
ಎಲ್ಲರೂ ಮಲಗಿರೋದು. ಎಲ್ಲರೂ ನೋಡಿ, ನಾನು ಕೂಡ ಏನು ಸಿಗ್ತಿಲ್ಲ. ಬೆಳಗ್ಗೆ ಎದ್ದಿದ್ದು 3 ಗಂಟೆಗೆ, ಇನ್ನು ಸಿಕ್ ನೋಡ್ರಿ. ಇಲ್ಲಪ್ಪ, ಜಾಕಿ ಸಿಕ್ಕವನೆ. ಜಾಕಿ ಒಬ್ಬನೇ ಏನೋ ಮಾಡ್ತಿದ್ಯ. ಜುಂಕ ಗೈಸ್, ಮತ್ತೊಮ್ಮೆ ಜುಂಕ ಸಿಕ್ಕವ್. ಜುಂಕ ಏನ್ ಮಾಡೋಣ? ಜುಂಕ ತಗೊಂಡು ಜಿಂಕ ತಿನ್ನು, ಹುಲಿ ಸಿಕ್ತಲ್ವಲ್ಲ ಗೈಸ್. ನಿದ್ದೆ ಹೆಂಗ್ ಬರ್ತಿದೆ ಅಂದ್ರೆ ಹೇಳ್ಬಾರ್ದು. ಹುಲಿ ರಾಜ ಸಿಗ್ತಾ ಇಲ್ಲ ಗೈಸ್. ಹುಲಿ ಸಿಗ್ತಾ ಇಲ್ಲ. ಇದೆಲ್ಲ ಬಿಸಿಯಾಗಿ ಹೋಯ್ತವೆ. ಹುಲಿ ಸಿಗ್ತಾ ಇಲ್ಲ. ಪೋಸ್ ಕೊಡ್ತಾನೆ ಗೈಸ್. ಕ್ಯಾಮ್ರಾ ವೇಟ್ ಮಾಡೋದು ಕಷ್ಟ. ನಮಗೂ ಜಿಂಕೆಗೂ ಅವಿನಾಭಾವ ಸಂಬಂಧ. ಇದೆಲ್ಲ ಫುಲ್ ಜಿಂಕನೇ ಜಾಸ್ತಿ. ಇಂಡಿಯನ್ ಗೋಲ್. ಎಷ್ಟು ಗಾಡಿಗಳು ಗೈಸ್, ಎಷ್ಟು ಜನ. ಬಟ್ ಬ್ಯಾಡ್ ಲಕ್. ಇಂದ ಇಲ್ಲ. ಬೆಳಗ್ಗೆ ಸಿಗುತ್ತೆ ಗೈಸ್. ಹೋಗ್ಬೋದು ಬೆಸ್ಟ್ ಬೆಳಗ್ಗೆ. ಓಕೆ ಗೈಸ್, ಸಫಾರಿ ಮುಗಿಸ್ಕೊಬಂದು ತುಂಬ ಟಯರ್ಡಾಗಿತ್ತು. ಊಟ ಮಾಡಿ ಮಲ್ಕೊಬಿಟ್ಟು ಬೇಜಾರಿತ್ತು. ಯಾಕೆಂದರೆ ಹುಲಿ ಸೈಟ್ ಆಗಲಿಲ್ವಲ್ಲ ಅಂತ. ಅದಕ್ಕೆ ನಮ್ಮ ರೂಮವ್ರು ಐಡಿಯಾ ಮಾಡಿಬಿಟ್ಟು ಒಂದು ಇಲ್ಲಿ ನೋಡ್ರಿ ಹಂಗೆ ಪೋಸ್ಟಲ್ಲಿ ಹಾಕ್ಬಿಟ್ಟವ್ರೆ. ಬೆಳಗ್ಗೆ ಎದ್ದಿದ ತಕ್ಷಣ ಹುಲಿನೇ ನೋಡಿದೆ. ತಕ್ಕಪಟ್ಟು ಖುಷಿ. ರಾಕಿ ಬೆಳಗ್ಗೆನೇ ಎದ್ಬಿಟ್ಟು ಸಫಾರಿಗೆ ಹೋಗಿದ್ದಾನೆ. ನೋಡೋಣ, ಒಂದು 9 ಗಂಟೆ ಅಷ್ಟೊತ್ತಿಗೆ ಬರ್ತಾನೆ. ನೋಡೋಣ ಇವತ್ತಾದರೂ ಸೈಟ್ ಆಗಿದೆಯಾ ಬೆಳಗ್ಗೆ ಅಂತ. ಓಕೆ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಗೈಸ್, ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಹುಲಿ ಸಿಕ್ಕಿರೋ ವಿಡಿಯೋ ಹಾಕ್ತೇನೆ. ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಓಕೆ ಗೈಸ್, ಸಪೋರ್ಟ್ ಮಾಡಿ ಗೈಸ್. ಸಿಗೋ ನಾಳೆ. ಬಾಯ್.